ಮೂರ್ತಿ ಮಾದಾರ ಚೆನ್ನಯ್ಯನವರಿಗೆ, ಕಾಯಕ ಯೋಗಿ ಕಕ್ಕಯ್ಯನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ಅದ್ಭುತವಾಗಿ ನಮ್ಮ ಎಲ್ಲ ಅಕ್ಕಂದಿರು ಮಾತಾಡಿದರೆ, ವಿಶೇಷವಾಗಿ ನಮ್ಮ ಮಹಿಳಾ ಇದರಲ್ಲಿ ನಮ್ಮ ವಿಜಯಲಕ್ಷ್ಮಿ ಅಕ್ಕವರು, ಬಾಳಿ ಅಕ್ಕವರು ತಾವು ಮುಂದೆ ನಿಂತು ಯಾವ ರೀತಿ 12ನೇ ಶತಮಾನದಲ್ಲಿ ಕಲ್ಯಾಣದ ಶರಣರಿಗೆ ಆ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದಾಗ ಅಕ್ಕ ನಾಗಮ್ಮನ ನೇತೃತ್ವದಲ್ಲಿ ಖಡ್ಗವನ್ನು ಹಿಡಿದು ಹೋರಾಟ ಮಾಡಿರ್ತಕ್ಕಂಥ ಇದು ಲಿಂಗಾಯತ ಸಮಾಜ. ಅದೇ ರೀತಿಯಾಗಿ ಇವ್ರೇನ್ ತಿಳ್ಕೊಂಡಿರು ಮನೆ ಕುಂದಿರ್ತಾರೇನೋ ಅಂತ. ನಮ್ಮ ಮನೆ ಕುಂಡೋರಲ್ಲ, ಅಕ್ಕ ನಾಗಮ್ಮನ ಮಕ್ಕಳು ಬಂದು ಇವತ್ತು ನಮ್ಮ ಮೇಲೆ ನಿಂತಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಾನೆಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ತಿರುಚುವಂತ ಕೆಲಸ ಮಾಡಿದ್ದಾನೆ. ನಾ ಹೇಳ್ತಾ ಇದ್ದೀನಿ, ಭಾರತದ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿದ್ದಾನೆ. ಭಾರತದ ಕಾನ್ಸ್ಟಿಟ್ಯೂಷನ್ ದಲ್ಲಿ ಏನು ಬರೆದಿದೆ? ಹಿಂದೂ, ಬೌದ್ಧ, ಸಿಖ್. Dayare Madina Tours and Travel, Baswa Kalyan, Umrah Service and Visa Assessment, opposite Taj Medical, Chilagali, Baswa Kalyan. New Vishwa Developers, Baswa Pride, own your dream plots today starting from 6 lakh only. Easy installment just 500 meters, NH65 and 11 approved. ಚೈನಾ ಅಂತ ಬರೆದಿದೆ. ಯಾವ ಹೆಸರಿನ ಯಾವ ಧರ್ಮದ ಹೆಸರಿನಲ್ಲಿ ಕೂಡ ಹಿಂದೂ ಅಂತಿಲ್ಲ. ನೀನು ನಮಗೆ ಯಾಕೆ ಹಿಂದೂ ಅಂತ ಹಚ್ಚಿದೆ? ನಿನಗೆ ಯಾಕೆ ಅಧಿಕಾರ ಕೊಟ್ಟಿದ್ದು ಹಿಂದೂ ಅಂತ ಹೇಳಿ? ನಮ್ಮ ಸಂಸ್ಕೃತಿಗೆ ನಾವು ಹಿಂದೂಗಳಲ್ಲ. ಅಂಗೈಯಲ್ಲಿ ಲಿಂಗವನ್ನಿಟ್ಟು ನಾವೆಲ್ಲರೂ ಪೂಜೆ ಮಾಡುವಂತ ವಿಶ್ವಗುರುವಿನ ಧರ್ಮ ಅದು ಲಿಂಗಾಯತ ಧರ್ಮ. ನಿನಗೇನು ಅಧಿಕಾರ ಇದೆ ಅದಕ್ಕೆ ಹಿಂದೂ ಅಂತ ಹಚ್ಚೋಕೆ? ನಾನು ಇತಿಹಾಸ ಕೊಡ್ತಾ ಇದ್ದೀನಿ ಬಂಧುಗಳೇ, ಇತಿಹಾಸ ಕೊಡ್ತಾ ಇದ್ದೇನೆ. 13ನೇ ಶತಮಾನದಲ್ಲಿ ಪಾಲ್ಕುರ್ಕಿ ಸೋಮನಾಥ ಹಿಂದೂ ಅಂತ ಬರೆದಿಲ್ಲ, ಭೀಮ ಕವಿ ಹಿಂದೂ ಅಂತ ಬರೆದಿಲ್ಲ, ಚಾಮರಸ ಹಿಂದೂ ಅಂತ ಬರೆದಿಲ್ಲ, ಹರಿಹರ ಹಿಂದೂ ಅಂತ ಬರೆದಿಲ್ಲ. ಯಾವ ನಮ್ಮ ಶರಣ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥವರು ಅಂದಿನ ಪಾಲ್ಕುರ್ಕಿ ಸೋಮನಾಥನಿಂದ ಇಂದಿನ ಬಾಳಿಯಕ್ಕರವರೆಗೆ ಯಾರು ಕೂಡ ಹಿಂದೂ ಶಬ್ದ ಅನ್ನೋದು ನಮ್ಮ ಲಿಂಗಾಯತರ ಡೈರಿಯಲ್ಲಿಲ್ಲ, ಡಿಕ್ಷನರಿಯಲ್ಲಿಲ್ಲ. ಯಾಕೆ ಈ ಶಬ್ದ ನಮಗೆ ಉಪಯೋಗ ಮಾಡ್ತಾ ಇದ್ರಿ ಅಂತ ಇವತ್ತು ನಾವು ಕೇಳ್ತಾ ಇದ್ದೀವಿ ಬಂಧುಗಳೇ. ಈ ಶಬ್ದ ಉಪಯೋಗ ಮಾಡೋಕ್ಕೆ ನಾವು ಬೇಡವಿಲ್ಲ, ನಮ್ಮ ಪ್ರಾಣ ಕೊಡ್ತೀವಿ. ನಮ್ಮ ಶರಣರ ತತ್ವವನ್ನ ನಾವು ರಕ್ಷಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡಿದ್ದೀವಿ ಬಂಧುಗಳೇ, ಇವತ್ತು ಇದು ಎಲ್ಲ ಕಾರ್ಯಕ್ರಮ ಏಸ್ ಮಠಗಳವ ಒಬ್ಬರ ಇಲ್ಲಿ ಬಂದವ ಯಾರು ಬಂದಿಲ್ಲ. ನೀವು ನಾನು ನಿಮ್ಮೆಲ್ಲರಿಗೆ ಇವತ್ತು ಹೇಳ ಬಯಸ್ತಾ ಇದ್ದೇನೆ, ಏನ್ ಹೇಳ ಬಯಸ್ತಾ ಇದ್ದೇನೆ, ಯಾವ ಮತ್ತೊಂದು ಸ್ವಾಮಿ ಅಲ್ಲಿ ಹೋಗಲತ್ತಾನ ನಜರಿದ್ರಿ ಅವನ ಮ್ಯಾಗ. ಮಗನೇ, ನೀ ಹಿಂದೂ ಹೋಯ್ತಿ, ಹಿಂದೂ ಇದ್ರೆ ಹಿಂದೂ ಮಠದಾಗೆ ಹೋಗಿರು. ಯಾರಾಗಿರಲು ಯಾರೇ ಇರಲಿ, ಎಲ್ಲಿದ್ದೂ ನಾವು ಪ್ರಶ್ನೆ ಕೇಳೋದಿಲ್ಲ, ಅಲ್ಲಿವರೆಗೆ ಇವರಿಗೆ ಬರೋದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಯಾಕೆ ಬರೀತಾ ಇದ್ರಿ ಹಿಂದೂ ಹಿಂದೂ ಅಂತ? ನಿಮ್ದು ಹಿಂದೂ ಏನಾದ್ರು ಮಾಡ್ಕೊಳ್ಳಿ. Sagga Hospital, Veterinary and Mother Care, General Hospital और Scanning Center, बस स्टैंड रोड, कमला रेस्टोरेंट के बाजू में, बसवा कल्याण. राधे सुपरमार्केट, एड्रेस है अपोजिट संतोष गैस एजेंसी, नियर शिवपुर रोड, बसवा कल्याण. ನಿಮ್ಗೆ ಗುರ್ತದನ್ನ ಹಿಂದೂ ಧರ್ಮ ಸಂಸ್ಥಾಪಕ ಯಾರು ಹೇಳಿಲ್ಲ, ಹಿಂದೂ ಧರ್ಮದ ಗ್ರಂಥ ಏನಲ್ಲ ಅಂತ ಹೇಳಿಲ್ಲ, ಹಿಂದೂ ಧರ್ಮದ ಸಾಹಿತ್ಯ ಏನಲ್ಲ ಅಂತ ಹೇಳಿಲ್ಲ. ನಮಗೆ ಹಿಂದೂ ಮಾಡ್ಲಿಕ್ಕೆ ಕೊಟ್ಟಿರಿ. ಇಟ್ ಈಸ್ ಇಂಪಾಸಿಬಲ್. ಇದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಘೋರ ಅಪರಾಧ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ಇದು ಇವತ್ತು ಕ್ರಾಂತಿಯ ಉದಯ ಇದೆ, ಮುಂದೆ ಜಾಗೃತಿಯ ಕ್ರಾಂತಿ ಆಗ್ಬೇಕಿದೆ. ಇವರು ನಾನು ಹೇಳ ಬಯಸ್ತಾ ಇದ್ದೀನಿ, ಅನುಭವ ಮಂಟಪದ ಉದ್ಘಾಟನೆ ದಿವಸ ಇವರು ಸನಾತನ ಅಂತ ಬರೆದಿರು. ಏನ್ ಬರ್ದಿರು? ಸನಾತನ. ಅದನ್ನು ಮಣ್ಣು ಮುಕ್ಕಿಸಿ ನಾವೇನ್ ಮಾಡ್ತೀವಿ? ಲಿಂಗಾಯತ ಮಂಟಪ ಅಂತ ಬರೆದಿದ್ದೀವಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಕೂಡ ಇವರಿಗೆ ಇಳಿಸಬೇಕು. 40 ದೇಶದ ಇತಿಹಾಸಕಾರರು ಬರೆದಿರ್ತಕ್ಕಂಥ ಎಲ್ಲವನ್ನೂ ತಂದಿರ್ತೀವಿ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಭಾಷಣ ಮಾಡಿದ್ದಾರೆ. ಲಿಂಗಾಯತ ಧರ್ಮ ಸಂಸ್ಥಾಪಕ ಅದು ವಿಶ್ವಗುರು ಬಸವಣ್ಣ ಅಂತ ಹೇಳಿದ್ದಾರೆ ಬಂಧುಗಳೇ.
ಅದಕ್ಕೋಸ್ಕರ ಇಂಥ ಲಲ್ಯ ಮಲ್ಯಗೋಳದಿಂದ ಶರಣ ಸಾಹಿತ್ಯಕ್ಕೆ ಏನೂ ಆಗಬೇಕಾಗಿಲ್ಲ. ಅದಕ್ಕೋಸ್ಕರ ನಮ್ಮ ಶರಣ ಸಾಹಿತ್ಯಕ್ಕೆ ಚ್ಯುತಿ ಬಂದ್ರೆ ನಾನ್ ನೋಡ್ತಾ ಇದ್ದೀನಿ ಇವತ್ತು ಇಲ್ಲಿ ಯಾರು ಬಂದಿರಿ, ಎಲ್ಲ ತಾಯಂದ್ರು ಬಂದಿರಿ, ಅಣ್ಣ ತಮ್ಮರು ಬಂದಿರಿ, ನೀವೆಲ್ಲ ಅಸಲಿ ಬೀಜ ಇದ್ರಿ. ಅವತ್ತಿನ ಬಸವಣ್ಣವರು ಕೋಟಿಗೊಬ್ಬ ಶರಣ ಅಂದಿರು, ಕೋಟಿಗೊಬ್ಬ ಶರಣ ಅಂದಿರು. ನೀವೆಲ್ಲ ಯಾರಿದ್ರಿ? ಕೋಟಿಗೊಬ್ಬ ಶರಣ ಇದ್ರಿ, ಅಸಲಿ ಬೀಜಗಳಿದ್ರಿ. ಶರಣತಸ್ಥ ಉಳಿಸುವಂತ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ನೀವು ಮಕ್ಕಳಿದ್ರಿ. ನಿಮ್ಮೆಲ್ಲರಿಗೂ ನಾನು ಶಾಸನ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕೋಸ್ಕರ ನಮ್ಮ ಕಾನೂನನ್ನು ಯಾರು ಮೆಟ್ಟಿ ನಿಲ್ತಾರೆ ಅವರಿಗೆ ನಾವು ಮುಂದೆ ಬಿಡೋದಿಲ್ಲ ಅಂತಕ್ಕಂಥ ಮಾತು ಇವತ್ತು ನಾವು. ಮತ್ತೆ ಇನ್ನೊಂದು ಮಾತು ನಾನು ಯಾವಾಗ್ತಾ ಇದ್ದೀನಿ, ನಮ್ಮ ಸಣ್ಣ ಸಣ್ಣ ಮಕ್ಕಳೆಲ್ಲ ಕೈದಾಗ ಜೆಂಡಾ ತಗೊಂಡು ಜೈ ಅಂತಲ್ಲತಾವ. ನಾ ಮುಂದಿನ ನಂಬದ ಜೈ ಅಂತಲ್ಲತಾವ. ಮತ್ತೆ ನಮ್ಮವರು ಮಠದ ಕುಂತು ಜೈ ಬಸವ ಅಂತ ಕಲಿಸಿಲಕ ಇವತ್ತಿನ ಸಂಕಲ್ಪ ಮಾಡ್ರಿ. ಹಳ್ಳಿ ಆಗ್ಬೇಕು, ಏನಾಗ್ಬೇಕು? ಜೈ ಬಸವ ಹೇಳ್ರಿ ಎಲ್ಲರೂ. ಜೈ ಬಸವ, ಜೈ ಬಸವ, ಜೈ ಬಸವ, ಜೈ ಬಸವ. ಈ ರೀತಿಯಾಗಿ ಪ್ರತಿಯೊಂದು ಊರಿಗೆ ಬಾಳಿ ಅಕ್ಕವ್ರಿಗೆ ಕರ್ಸರಿ, ನೀಲಕ್ಕವ್ರಿಗೆ ಕರ್ಸರಿ, ವಿಜಯಲಕ್ಷ್ಮಿ ಅಕ್ಕವ್ರಿಗೆ ಕರ್ಸರಿ. ಯಾಕಂತ ಹೇಳಿದ್ರ ಈ ಲಿಂಗಾಯತ ನನ್ನ ಮಕ್ಕಳು ಏನ್ ತಿಳ್ಕೊಂಡಾರ, ವಿಶ್ವದಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷರು 200 ವರ್ಷ ನಮ್ಮ ಹುಕುಮತ್ ಮಾಡಿರು. ಆ ಬ್ರಿಟಿಷರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ಅಲುಗಾಡಿಸಿರ್ತಕ್ಕಂಥ ಲಿಂಗಾಯತ ರಾಣಿ ಅದು ಕಿತ್ತೂರು ರಾಣಿ ಚೆನ್ನಮ್ಮನ ಮಕ್ಕಳಿದ್ದೇವೆ. ಅದಕ್ಕೋಸ್ಕರ ಇವತ್ತು ಸಮಯದ ಅಭಾವ ಇದೆ. ಮುಂದಿನ ದಿನಮಾನಗಳಲ್ಲಿ ನಾವು ನೀವೆಲ್ಲರೂ ಕುಳಿತು ಇದು ಬಸವಣ್ಣಿಗೆ ಮಾಡ್ತಾ ಇಲ್ಲ, ನನ್ನ ಮಕ್ಕಳು ಬುದ್ಧಿಗೆ ಕಾಡ್ತಾ ಇದ್ದಾರೆ, ಬುದ್ಧ ಧರ್ಮವನ್ನು ಅಳಿಸಿ ಹಾಕಿದ್ದಾರೆ, ಮಹಾವೀರನ ಧರ್ಮ ಅಳಿಸಿ ಹಾಕಿದ್ದಾರೆ, ಈಗ ಬಸವಣ್ಣನ ಧರ್ಮ ಅಳಿಸ್ಲಿಕ್ಕೆ ಬಂದರೆ. ಅದಕ್ಕೆ ಇವತ್ತು ನಾನು ಒಂದು ಸ್ಲೋಗನ್ ಹೇಳ್ತೀನಿ. ಏನ್ ಸ್ಲೋಗನ್ ಹೇಳ್ತೀನಿ? ಮನುವಾದಿ ಕೆ ಛಾತಿ ಪರ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಬೇಕು. ಮನುವಾದಿ ಕೆ ಛಾತಿ ಪರ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಬೇಕು. ಮನುವಾದಿ ಕೆ ಛಾತಿ ಪರ್ ಅದಕ್ಕೆ ಹೊಂಟವ, ಅದಕ್ಕೆ ಹೇಳಬೇಕು. ಮನುವಾದಿ ಕೆ ಛಾತಿ ಪರ್, ಮನುವಾದಿ ಕೆ ಛಾತಿ ಪರ್, ಮನುವಾದಿ ಕೆ ಛಾತಿ ಪರ್. ಅದಕ್ಕಾಗಿ ನೀವೆಲ್ಲರೂ ಏನ್ ಬಂದಿರಿ, ರಾಶಿ ಮಾಡಿದ್ರೆ ಅಸಲಿ ತೆನಿ ತೆಗೆದಿರ್ತಾರ. ಅಸಲಿ ಬಸವ ಭಕ್ತರಿದ್ರಿ. ನಮ್ಮ ಪುಳ್ಳ ಅನ್ನೋರು ಯಾವನು ಬಂದಿಲ್ಲ, ಏನೆಲ್ಲ ಮಾಡು ಅಂತ ಹೇಳಿ ಕಳಿಸಿ ನಮ್ಮ ಹುಡುಗರಿಗೆಲ್ಲ ಏನ್ ಬೇಕಾದ್ರೆ ಎಲ್ಲ ನಾ ದಾರಿ ಎರಿತೀನಿ ಅಂತ ಹೇಳಿದ್ದಾರೆ ನಮ್ಮ ಪುಳ್ಳ ಅನ್ನ. ಅದಕ್ಕೆ ನಾನು ಹೇಳ್ತೀನಿ, ವೀರ ಪುಳ್ಳ ಬಸವರಾಜ್ ಅವರಿಗೆ. ಅದಕ್ಕೋಸ್ಕರ ಇನ್ನು ಮುಂದೆ ಸಮಯ ಆಗಿದೆ. ಲಾಸ್ಟ್ ನಲ್ಲಿ ನನಗೆ ಮಾತನಾಡಲಿಕ್ಕೆ ಆಸ್ಪದ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ನಾವ್ ಯಾರು ಇಲ್ಲಿ ಆಸ್ಪದ ಕೊಡೋರಲ್ಲ. ಎಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸ